ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಕೇಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಯಾಕೆ ಕೇಕ್ ಅಂದರೆ ಸಾಫ್ಟಿ ಸ್ಪಂಜಿ ಕೇಕ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಬೇಕಂದ್ರೆ ಬನ್ನಿ, ಟ್ರೈ ಮಾಡಿ. ಅದು ಬೇಕಾಗಿರೋ ಐಟಮ್ಸ್ ಎಲ್ಲ ಎತ್ಕೊಂಡಿದ್ದೀವಿ. ಇಂಗ್ರೀಡಿಯೆಂಟ್ಸು ಇದು ಬಟರ್ ಮೆಲ್ಟ್ ಮಾಡ್ಕೊಂಡಿರೋದು, ಮತ್ತು ಬೇಕಿಂಗ್ ಪೌಡರ್, ಸೋಡಾ, ಮಿಲ್ಕ್ ಪೌಡರ್ ಮತ್ತು ಮೈದಾ ಹಿಟ್ಟು ಒಂದು ಬೌಲು, ಮತ್ತು ಮಿಕ್ಸ್ ಮಾಡೋಕ್ಕೆ ಮತ್ತು 3 ಎಗ್ ಕಂಪಲ್ಸರಿ ಇರಬೇಕು ಇದಕ್ಕೆ. ಮತ್ತು ವೆನಿಲಾ ಎಸೆನ್ಸು. ಮೈದಾ ಹಿಟ್ಟು ಎಷ್ಟು ಕಪ್ಸ್? ಇದು 1 ಕಪ್ ತೊಗೊಂಡಿದ್ದೀನಿ. ದೊಡ್ಡ ಕಪ್ಪೇ 1 ಕಪ್ ತೊಗೊಂಡಿದ್ದೀನಿ. ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಮಿಕ್ಸ್ ಮಾಡೋಕ್ಕೆ 3 ಎಗ್ ಎತ್ಕೊತಾ ಇದ್ದೀನಿ ಮಿಕ್ಸ್ ಬೌಲ್ಗೆ. ಇದರಲ್ಲಿ ವೈಟ್ ಸಪ್ರೇಟು ಮತ್ತು ಯಾಕ್ ಸಪ್ರೇಟ್ ತೊಗೊಬೇಕು, ಅದು ತೊಗೊತೀನಿ. Oh no. Oh no. ಕಟ್ಸಿ. ಇವಾಗ ವೈಟ್ ಸಪ್ರೇಟ್ ತೊಗೊಳ್ಳಿ, ಆಮೇಲೆ ಹೇಳ್ತೀನಿ. ಫಸ್ಟು ಎಲ್ಲೋನ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡು, ಯಾಕನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಫ್ಲೇವರ್ಗೆ. ಬೇರೆ ಫ್ಲೇವರ್ಸ್ ಕೂಡ ಹಾಕೊಂಡು, ಪೈನಾಪಲ್, ಚಾಕ್ಲೇಟ್, ನಮ್ಗೆ ಚಾಕ್ಲೇಟ್ ಬೇಕಂದ್ರೆ ವೆನಿಲಾ ಎಸೆನ್ಸೇ ಹಾಕ್ಕೊಬೇಕು. ವೆನಿಲಾ ಎಸೆನ್ಸಲ್ಲಿ ಚೆನ್ನಾಗಿರುತ್ತೆ. ಬೇರೆ ಮಾಡಿದ್ರೆ ನೀವು ಪೈನಾಪಲ್ ಕೇಕು ಆ ಥರ ಆಗುತ್ತೆ ಮಾಡಿದ್ರೆ. ಇದು ಫ್ಲಫ್ ಕೇಕ್, ಇದು ಸಾಫ್ಟ್ ಕೇಕ್. ಇದು ಫ್ಲಫ್ ಕೇಕ್ ಈ ಥರ ಬ್ಲೆಂಡ್ ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ. ಸ್ಮೆಲ್ ಚೆನ್ನಾಗಿದೆ. ಐ ಮೀನ್ ವೆನಿಲಾ ಫ್ಲೇವರ್ ಸ್ಮೆಲ್. ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಪ್ಲೇಸ್ ಮಾಡಿಕೊಂಡು, ಇದು ನೆಕ್ಸ್ಟ್ನ ಇದಕ್ಕೆ ಶುಗರ್ ಪೌಡರ್ ಹಾಕಬೇಕು ಗೈಸ್. ಈ ವೈಟ್ ಕಲರ್ಗೆ ಶುಗರ್ ಪೌಡರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಶುಗರ್ ಪೌಡರ್ ಮಾಡ್ಕೊಂಡ್ಬರ್ತೀನಿ. ಶುಗರ್ ಪೌಡರು ಗ್ಲಾಸ್ ಕಪ್ ನೋಡ್ಸಿದ್ರಲ್ಲ, ಅದರಲ್ಲಿ 1/2 ಕಪ್ ತೊಗೊಳ್ಳಿ ಶುಗರ್ ಪೌಡರ್. ರೆಡಿ, ನಮ್ಮನ್ನ ಶುಗರ್ ಎತ್ಕೊತಿದ್ದಾನೆ. ಫ್ಲೋರ್ ತೊಗೊಂಡಲ್ಲ, ಮೈದಾ ಫ್ಲೋರ್, ಅದರಲ್ಲಿ ಅದೇ ಕಪ್ಪಲ್ಲಿ 1/2 ಕಪ್ಪಲ್ಲಿ ಶುಗರ್ ತೊಗೊಬೇಕು. ಇದನ್ನು ಪೌಡರ್ ಮಾಡಿಕೊಂಡು ನೀವು ನೆಕ್ಸ್ಟ್ ಇದಕ್ಕೆ ಹಾಕಿ. ಶುಗರ್ ಪೌಡರ್ 1/2 ಕಪ್ ಪೌಡರ್ ಮಾಡ್ಕೊಂಡಿರ್ತೀವಿ ಈ ಥರ, ಅದನ್ನು ಶುಗರ್ ಪೌಡರ್ ಇದಕ್ಕೆ ಹಾಕಬೇಕು. ಶುಗರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಹಾಕ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು. ಅದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಥರ ಬರೋ ತನಕ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬಟರ್ ಹಾಕಿದ್ರೆ, ಇನ್ನು ಮೆಲ್ಟೆಡ್ ಬಟರ್ ಹಾಕಿದ್ರೆ ಇನ್ನೂ ಫ್ಲಫಿನೆಸ್ ಬರುತ್ತೆ. ಅದಕ್ಕೆ ಇದು ಹಾಕ್ಕೊಂಡು ಫುಲ್ಲು ಕ್ರೀಮ್ ಥರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬಟರ್ ಮಿಕ್ಸ್ ಮಾಡಿದ್ದೀನಿ, ಮೆಲ್ಟೆಡ್ ಬಟರು. ಸಾಲ್ಟೆಡಾ ಅನ್ಸಾಲ್ಟೆಡಾ? ಅನ್ಸಾಲ್ಟೆಡ್. ಕೇಕ್ಸ್ಗೆ ಯಾವ್ದು ಯೂಸ್ ಮಾಡೋದು? ಅನ್ಸಾಲ್ಟೆಡ್. ಸಾಲ್ಟೆಡ್. ಅನ್ಸಾಲ್ಟೆಡ್. ಅನ್ಸಾಲ್ಟೆಡ್. ಸೊ ಗೈಸ್, ನನ್ನ ತಂಗಿನೂ ಕಾಣಿಸ್ಕೊಬೇಕಂದ್ರೆ, ಅದೇ ನಾನೇ ಬ್ಲೆಂಡ್ ಮಾಡಿದೆ ಇಷ್ಟೊತ್ತು, ಅವಳು ವೀಡಿಯೋದಲ್ಲಿ ಕಾಣಿಸ್ಕೊಬೇಕು ಅಂದ್ಬಿಟ್ಟು ಅವಳು ಬ್ಲೆಂಡ್ ಮಾಡ್ತಾಳೆ. ಇದಾಗೆ ನಾನು ವೀಡಿಯೋ ತೆಗಿತಿದ್ದೀನಲ್ಲ, ಅದಕ್ಕೆ ನಾನು ಬ್ಲೆಂಡ್ ಮಾಡ್ತೀನಿ ಅಂದ್ಬಿಟ್ಟು ಅವಳು ಕ್ಲೀನಾಗಿ ಬ್ಲೆಂಡ್ ಮಾಡಲ್ಲ ಗೈಸ್. ಇವಾಗ ಬ್ಲೆಂಡ್ ಮಾಡಿ ಇದನ್ನ ಸ್ವಲ್ಪ ಇನ್ನೂ ಕ್ರೀಮಿ ಥರ ತರಬೇಕು. ಆಮೇಲೆ ಮಾಡ್ಕೊಂಡ್ವಿ. ಮುಂಚೆ ಈ ಯಾಕಿಗೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿದ್ವಲ್ಲ, ಅದನ್ನು ಪೋರ್ ಮಾಡ್ಕೊಳ್ಳೋಣ. ಇವಾಗ ಅವನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾನು 3 ಲೇಯರ್ ಯೂಸ್ ಮಾಡಿಕೊಂಡು 10 ಮಿನಿಟ್ಸ್ ಯೂಸ್ ಮಾಡಿ, ಮತ್ತು 180 ಡಿಗ್ರಿ ಹೀಗೆ ಸ್ವಲ್ಪ ಪ್ರೀ ಹೀಟ್ ಆಗಿದ ತಕ್ಷಣ ಇದು ಬರುತ್ತೆ. ಮೈದಾ ಪೌಡರ್ನ ಮಾಡ್ಕೊಬೇಕು. ಗೈಸ್ ಹಾಕೊಂತ ಹಿಟ್ಟನ್ನ ಮೌಂಟ್ ಎವರೆಸ್ಟ್ ಉನಿಡಿ. ಇವಾಗ ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು 1 ಸ್ಪೂನ್ ಹಾಕೊಳ್ಳಿ ಬೇಕಿಂಗ್ ಪೌಡರ್. 1 ಸ್ಪೂನ್
ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಸೋಡಾ ಹಾಕ್ಕೊಳ್ಳಿ, ಬೇಕಿಂಗ್ ಸೋಡಾನ ಹಾಕ್ಕೊಬೋದು ಅಥವಾ ಸೋಡಾನ ಹಾಕ್ಬೋದು. ಇದೊಂದು 1/2 ಸ್ಪೂನ್ ಸಾಕು, 1/2 ಸ್ಪೂನು 1 ಟೇಬಲ್ ಆ ಥರ ಹಾಕಿ, 1/2 ಸ್ಪೂನ್ ಹಾಕ್ಕೊತೀನಿ. ಸ್ವಲ್ಪ ಹಾಕೋಣ. ಇವಾಗ ಇದಕ್ಕೆ ಮಿಲ್ಕ್ ಪೌಡರ್ ಹಾಕ್ಕೊತೀನಿ 1 ಪ್ಯಾಕೆಟು, ನೀವು ಬೇಕಂದರೆ 2 ಪ್ಯಾಕೆಟ್ಸ್ ಹಾಕ್ಕೊಬೋದು. ಇದು ಫ್ಲೇವರ್ ಥರ ಬರುತ್ತೆ ಅಷ್ಟೇ. ವೆನಿಲಾ ಎಸೆನ್ಸ್ ಹಾಕೊಂಡಿದ್ದೀವಲ್ವಾ, ಸೊ ಅದಕ್ಕೆ ಮಿಲ್ಕ್ ಪೌಡರ್ ಸ್ವಲ್ಪ ಕಮ್ಮಿ. ಇದನ್ನ ಸ್ಪೂನಲ್ಲಿ ಕ್ಲೀನಾಗಿ ಕೆಳಗೆ ಫಿಲ್ಟರ್ ಹಾಕೋಬೇಕು. ಇವಾಗ ಹಿಟ್ಟು ಮತ್ತು ಬೇಕಿಂಗ್ ಸೋಡಾ ಎಲ್ಲ ಹಾಕೊಂಡಿದ್ದೀವಲ್ಲ, ಮಿಲ್ಕ್ ಪೌಡರ್, ಇವಾಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ವೆಜಿಟೇಬಲ್ ಆಯಿಲ್ನ ಹಾಕ್ಕೊಂಡು, ಅಂದರೆ ಆಯಿಲ್ ನಾರ್ಮಲ್ ಆಗಿ ಸನ್ಫ್ಲವರ್ ಹಾಕೋದು, ಇದನ್ನು ಕ್ಲೀನಾಗಿ ಗ್ರೀಸ್ ಮಾಡ್ಕೊಬೇಕು. ಯಾಕಂದರೆ ಆ ಕೇಕು ಇದರಲ್ಲಿ ಸ್ಟಿಕ್ಕಿ ಆಗಲ್ಲ ತಾನೇ, ಅಂಟ್ಕೊಳಲ್ಲ. ಅಪ್ಪ ಇವಾಗ ಮೈದಾ ಹಿಟ್ಟನ್ನ ಸ್ವಲ್ಪ ಡಸ್ಟಿಂಗ್ ಥರ ಮಾಡ್ಕೊಬೇಕು, ಅಂದರೆ ಡಸ್ಟ್ ಅದಕ್ಕೆ ಹಾಕ್ಕೊಂಡು ಸ್ಪ್ರೆಡ್ ಡಸ್ಟಿಂಗ್ ಥರ ಹಾಕೊಳ್ಳಿ ಸಾಕು. ಸುಮ್ಮನೆ ಎಲ್ಲ ಕಡೆ ಸರ್ ಫುಲ್ಲು 4 ಸೈಡ್ಸು ಅಷ್ಟು. ಆಯಿಲ್ ಬಟರ್ ಕೂಡ ಹಾಕ್ಕೊಬೋದು. ನಾನು ಇವಾಗ ಟ್ರೇ ನಮ್ಮ ತಂಗಿಗೆ ಇಷ್ಟ ಅಂದ್ಬಿಟ್ಟು ಹಾರ್ಟ್ ಶೇಪ್ ಎತ್ಕೊಂಡಿದ್ದೀನಿ. ಥ್ಯಾಂಕ್ ಯು, ವೆಲ್ಕಮ್ ಗೈಸ್. ಇದು ಬಟರ್ ಪೇಪರ್ ಕೂಡ ಹಾಕೊಬೋದು. ನಾನು ಈ ಥರ ಟೆಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಕೇಕ್ ಮಿಕ್ಸ್ ಮಾಡಿದ್ವಲ್ಲ ಬ್ಯಾಟರ್ನ, ಅದಕ್ಕೆ ಟ್ರೇಗೆ ಹಾಕೋಣ. ಕಟ್ಸಿ. ಸೊ ಗೈಸ್, ಇವಾಗ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ವಿ. ನಮ್ಮ ತಂಗಿ 5 ನಿಮಿಷ ಬ್ರೇಕ್ ಕೊಟ್ಟವಳೆ, ಯಾಕಂದರೆ ಅವಳು ಕಾಫಿ ಇಕ್ತವಳೆ ಅಮ್ಮ ಅಪ್ಪಗೆ. ಇವಾಗ ಇದು ಬೇಕ್ ಕಣ ಅಂದ್ಕೊಂಡಿದ್ದೀನಿ. ಇದು ಟ್ಯಾಪ್ ಮಾಡಿ ಹಾಕ್ತೀನಿ ನೋಡಿ, ವಿಡಿಯೋದಲ್ಲಿ ನೋಡಿ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಬರುತ್ತೆ. ಸೊ ಗೈಸ್, ಇವಾಗ ಡ್ರೈಗೆ ಹಾಕೊಂಡಿದ ತಕ್ಷಣ ಸ್ವಲ್ಪ ಈ ಥರ 4 ಟೈಮ್ ಥರ ಟ್ಯಾಪ್ ಮಾಡಬೇಕು. ನಿಮಗೆ ಕೇಕ್ ಈ ಥರ ಬರುತ್ತೆ. ಇದು ಅವನಲ್ಲಿ ಒಂದು 35 ಮಿನಿಟ್ಸ್ ತನಕ ಅವನಲ್ಲಿ ಈ ಟೆಂಪರೇಚರ್ ಬಂದುಬಿಟ್ಟು 180ನೇ ಇರಲಿ. ಮತ್ತು ಅಷ್ಟೇ ಗೈಸ್. ಇವಾಗ ಅವನಲ್ಲಿ ಇಕ್ಕೊಂಡು ಬನ್ನಿ. ಶಾರ್ಟ್ ನಮ್ಮ ತಂಗಿ ತೆಗಿತಾಳೆ, ನಾನು ತೆಗಿತಾ ಇರೋದು. ಸೊ ಗೈಸ್, ಇವಾಗ ಇದನ್ನ ಕ್ಲೀನಾಗಿ ಟ್ಯಾಪ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಅವನಲ್ಲಿ ಇಕ್ಕೋಣ. ನಮ್ಮ ತಂಗಿ ಹೆಂಗೆ ಇವಾಗ ಅವನಲ್ಲಿ ನೋಡಿ, ನೀವು 35 ಮಿನಿಟ್ಸ್ ಇಟ್ಕೊಳ್ಳಿ. ನಾನು ಇಟ್ಕೊಂಡಿದ್ದೀನಿ 35 ಮಿನಿಟ್ಸು. ಟೆಂಪರೇಚರ್ ಹೆಂಗೈತೆ ಅಂದರೆ ಇವಾಗ ಅವನ್ ಒಳಗಡೆ ಇಟ್ಬಿಡೋಣ. ಇಕ್ಕಿ 35 ಮಿನಿಟ್ಸ್ ಆಮೇಲೆ ಸಿಗ್ತೀನಿ. ಇವಾಗ ಬೇಕಾಗೈತೆ ಇಲ್ಲ ಚೆಕ್ ಮಾಡೋಕ್ಕೆ ಒಂದು ಸ್ಟಿಕ್ನ ಎತ್ಕೊಂಡು ಈ ಥರ ಕೇಕ್ ಒಳಗಡೆ ಈ ಥರ ಮುಚ್ಚಿದ್ರೆ ಈ ಥರ ಇಲ್ಲಿ ಸ್ಟಿಕ್ ಅಂಟ್ಕೊಳ್ಬಾರ್ದು, ಡ್ರೈ ಆಗಿರಬೇಕು. ಅವಾಗ ಕೇಕ್ ಬೇಕಾಗೈತೆ ಅಂದ್ಬಿಟ್ಟು ಇದು ಒಂದು 2 ಮಿನಿಟ್ಸ್ ತಣ್ಣಗಾಗಬೇಕು, ಆಮೇಲೆ ಓಪನ್ ಮಾಡೋಣ. ಸೊ ಗೈಸ್, ಇವಾಗ ಕೇಕು ಫುಲ್ಲು ತಣ್ಣಗಾಗೈತೆ ಅಂದರೆ ಸ್ವಲ್ಪ ಇದು ಒಳಗಡೆ ಇನ್ನೂ ಸಾಫ್ಟಿ ಇರುತ್ತೆ. ಇವಾಗ ಅದನ್ನು ಕಟ್ ಮಾಡಿ ಸೈಡ್ಸಲ್ಲೆಲ್ಲ ಫ್ಲಿಪ್ ಮಾಡೋಣ. ಗೈಸ್, ನಮ್ಮ ತಂಗಿ ನನ್ನ ಫೇಸ್ ತೆಗಿತು. ಫ್ಲಿಪ್ ಮಾಡೋಣ. Pretty cake. Where are you from? I am from the ಓವರ್ ಬೇಕಾಗಿ ಕ್ರ್ಯಾಕ್ ಆಗ್ಬಿಡೈತೆ. ಅದು ಲೇಯರ್ ಮೇಲೆ ಲೇಯರ್ ತೆಗ್ದ್ಬಿಟ್ಟು ನಾನು ಕೊಡ್ಬೇಕದು ಫುಲ್ಲು. ಓಕೆ, ಇವಾಗ ಕಟ್ ಮಾಡೋಣ ಗೈಸ್. ಲೇಯರ್ ಮೇಲೆ ಕಟ್ ಮಾಡು.
ಸೊ ಫ್ರೆಂಡ್ಸ್ ಈಗ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ನೋಡ್ಸೋದು ಕೇಕ್. ಫ್ಲಫಿ ಆಗಿದೆ, ತುಂಬ ಸ್ಪಾಂಜಿ ಆಗಿದೆ, ಆದರೆ ಅಷ್ಟು ಇಲ್ಲ. ಸೊ ಕರೆಕ್ಟ್ ಕ್ಲೀನಾಗಿ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ವೀಟ್ ಎಲ್ಲ ಕರೆಕ್ಟ್ ಆಗೈತಾ? ಓಕೆ ಗೈಸ್, ಈ ರೆಸಿಪಿ ಟ್ರೈ ಮಾಡೋಣ ಹೇಳು ಕ್ಯಾಮ್ರಾದಲ್ಲಿ. ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಸೂಪರ್ ಚೆನ್ನಾಗಿದೆ, ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ. ಎಸೆನ್ಸ್ ಏನಾದರೂ ಜಾಸ್ತಿ ಏನಾಗಿಲ್ಲ, ಕರೆಕ್ಟ್ ನಾರ್ಮಲ್ ಆಗಿ ಕರೆಕ್ಟಾಗಿದೆ, ಹೆಂಗಿದೆಯೋ ಹಂಗಿದೆ. ನೀವು ಟ್ರೈ ಮಾಡಿ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಶೋ ದ ಕೇಕ್. ಗೈಸ್ ಹೆಂಗ್ ತಿಂತವಳು ನೋಡಿ. ನಾನು ಟೇಸ್ಟ್ ಮಾಡ್ಬೇಕು ಇವಾಗ. ಬಂದ